ಬೇಡ ಋತು. ಇವರು ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಅಂದಮೇಲೆ ನಾವು ದೊಡ್ಡ ಹುಡುಗಿನ ಮಾತ್ರ ಕೊಡೋದು ಬೇಡ. ಮದುವೆ ಕೆಲಸ ಆದ್ರೂ ಪರವಾಗಿಲ್ಲ, ದೊಡ್ಡ ಹುಡುಗಿನ ಕೊಡೋದೇ ಬೇಡ. ಹ್ಞೂನಪ್ಪ, ಅದೇಂಗೆ ಕೊಡ್ತಾರೆ? ಯಾರು ಕೊಡಲ್ಲ. ದೊಡ್ಡ ಹುಡುಗಿ ಕೊಡ್ರಿ, ಸಣ್ಣ ಹುಡುಗಿ ಬೇಡ ಅಂತಂದರೆ ಅದು ಹೆಂಗೆ ಸರಿ ಆಗುತ್ತೆ? ನಾನು ಈಗ ನಾನೇನು ಹೋಗಿ ಒಳ್ಳೆ ಮತ್ತನಾಗ ಸುಮ್ಮನೆ ಏನೋ ಸಿಟ್ನಾಗ ಏನೋ ಕೇಳಿದ್ರು ಅಂತ ಇನ್ನೊಂದು ಸತಿ ಸುಮ್ಮನೆ ಯಾಕೆ ಅಪ್ಪ ಎಮ್ಮನೆಲ್ಲ ಕರ್ಕೊಂಡು ಹೋಗೋದು ಅಂತ ನಾವಿಬ್ರು ಹೋಗಿ ಕೇಳಿದ್ರೆ ಹಿಂಗೆ ಮಾತಾಡ್ತಾರೆ. ಬಾ ಅಪ್ಪ ಎಮ್ಮಗೆ ಹೇಳೋಣ, ಹಿಂಗೆಲ್ಲ ಮಾತಾಡಿರು ಕಣಪ್ಪ ಅಂತ ಹೇಳಿ ಅವರು ಬೇಡ ಅಂತಾರೆ. ಬಾ. ಯಾರು ಕೊಡಲ್ಲ ಋತು, ಯಾರು ಕೊಡಲ್ಲ. ಅದಂಗೆ ಒಬ್ರು ಕೊಟ್ಟು ಒಬ್ರು ಸುಮ್ಮನೆ ಇರ್ತಾರೆ. ಇಬ್ರು ಮದುವೆ ನಿಶ್ಚಿತಾರ್ಥ ಆದಮೇಲೆ ಇಬ್ರು ಕೊಟ್ಟು ಮದುವೆ ಮಾಡ್ತೀವಿ. ಮಾಡ್ಕೊಂಬಂದಿದ್ರೆ ಮಾಡ್ಕೊಂಬ, ಇಲ್ಲಾಂದ್ರೆ ಬೇಡ ಅಷ್ಟೇ. ಅಂತ ಬಲವಂತದ್ದೇನಿಲ್ಲ. ಇಲ್ಲ ನೋಡಿಯಪ್ಪ, ಮೇಲಕ್ಕೆ ಹೋಗೋಣ. ಅಪ್ಪ ಅಮ್ಮ ಇನ್ನು ಕರಿತೀನಿ. ಇಲ್ಲ ಆಟದ ಮೇಲೆ ಹೋಗೋಣ ನಡಿ, ಆಟದ ಮೇಲೆ ಮಾತಾಡನ್ರಿ. ಇಲ್ಲಿ ಕೆಳಗೆ ಮಾತಾಡಿದ್ರೆ ಇವ್ರು ಪುಣ್ಯ ಶಿವಾನಿ ಅಯ್ಯೋ ಎಲ್ಲ ಕಾತ್ಕೊಂಡಿರ್ತಾರೆ. ಓಟು ಅಲ್ಲೇದು ಇಲ್ಲಿಗೆ ಅಲ್ಲಿಗೆ ಮಾತಾಡ್ತಾರೆ ಜನ. ನಡಿ ಹೋಗೋಣ, ಅಲ್ಲಿ ಮೇಲೆ ಮಾತಾಡೋಣ. ಒಟ್ಟಾಗಿ ಮಾತಾಡ್ಬೇಕು ಇಂಥವೆಲ್ಲನ. ಅದಕ್ಕೆ ಬಾ, ಇಲ್ಲಿ ಆಟದ ಮ್ಯಾಕೆ ಹೋಗೋಣ. ಇಲ್ಲೇ ಮೇಲೆ ಮಾತಾಡೋಕ್ಕಾಗುತ್ತೆ. ಮೊದಲಿನ ಕಾಲದ ಡೂಪ್ಲೆಕ್ಸ್ ಮನೆ ಇದು. ಇವಾಗೆಲ್ಲ ಡೂಪ್ಲೆಕ್ಸ್ ಅಂತ ಮಾಡ್ತಾರಲ್ಲ, ಹಂಗೆ ಹಿಂದಿನ ಕಾಲದಲ್ಲಿ ಈ ರೀತಿ ಮರಗಳನ್ನೋ ಇಲ್ಲಾಂದರೆ ಏಣಿಗಳನ್ನೋ ಎಲ್ಲ ಹಾಕ್ಬಿಟ್ಟು ಈ ರೀತಿ ಮೇಲೆ ಕಲ್ಗೆಗಳೆಲ್ಲ ಹಾಕ್ಬಿಟ್ಟು ಟಾಪ್ಗೆ ಅಲ್ಲಿ ಅಟ್ಟ ಅಂತ ಮಾಡೋರು. ಅಲ್ಲಿ ಮೇಲ್ಗಡೆ ಬೇಡ್ದಿಲ್ಲದ ಐಟಮ್ಗಳು ಮತ್ತು ಯಾರಾದರೂ ಮನಕಮಕ್ಕಾಗಲಿ ಎಲ್ಲ ಮಾಡೋರು. ನಮ್ಮ ಮನೆಯಲ್ಲೆಲ್ಲ ವೇಸ್ಟ್ ಸಾಮಾನುಗಳೆಲ್ಲ ಇಂಥದ್ದೆಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಮೇಲಕ್ಕೆಲ್ಲ ತಗೊಂಡೋಗಿ ಇಟ್ಟಿದ್ರು. ಇವಾಗ ಅದನ್ನೆಲ್ಲ ನಮ್ಮಪ್ಪ ನಮ್ಮಮ್ಮ ಹಳೆಯದು ಎಲ್ಲ ಏನೇನೈತೆ ಎಲ್ಲ ಬಿಸಾಕ್ಬಿಟ್ಟು ಎಲ್ಲ ನೀಟ್ ಮಾಡಿಸವ್ರೆ. ಮೇಲ್ಗಡೆ ಹೋಗೋಣ ಬನ್ನಿ, ಹಿಂಗೈತೆ ನೋಡಿ. ಇಷ್ಟು ದಿವಸ ತೋರಿಸಿಲ್ಲ, ವಿಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಬೇಕು, ಅದಕ್ಕಾಗಿನ ಸ್ವಲ್ಪ ತೋರಿಸ್ತಾ ಇದ್ದೀವಿ. ಸರಿ, ಮೇಲಕ್ಕೆ ನಿಮ್ಮ ಅಪ್ಪ ನಿಮ್ಮಮ್ಮ ಕೆಳಗಿದಾರೇನೋ. ಅಪ್ಪ ಅಮ್ಮ ಮೇಲ್ಗಡೆ ಬನ್ನಿ, ಇಲ್ಲಿ ಅಟ್ಟದ ಮೇಲೆ ಇದೀವಿ ಬನ್ನಿ. ಏನೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಅದನ್ನೇ ಒಂದು ದೊಡ್ಡದು ಮಾಡ್ತಾ ಇದಾರಲ್ಲ ಅವರು. ಅಯ್ಯೋ ಹೇಳು, ಎಂತೆಂಥ ಜನಗಳಪ್ಪ ಅನ್ಸುತ್ತೆ. ಮತ್ತೆ ಒಳ್ಳೆಯವರಲ್ಲ ಜನಗಳು. ಹೆಂಗೆ ಅಂತಂದರೆ ಒಂದು ಸ್ವಲ್ಪ ಏನಾದರೂ ಸಿಕ್ಕಿದ್ರೆ ಸಾಕಪ್ಪ ಕಣ್ಣಾರ ಮನೆ ವಿಷಯ ಅಂತೇಳಿ ಕಾತ್ಕೊಂಡಿರ್ತಾರೆ. ಅಲ್ಲಿ ಜನಗಳು ಬೇರೆ ಇಲ್ಲದೆಲ್ಲ ಹೇಳ್ಕೊಡೋದ್ಕು ಬಿಡು. ಹೇಳ್ಕೆ ಮತ್ತೆ ಕೇಳಿದ್ರೆ ಅವ್ರು ಹೋಗೋದೇಯ. ನಮಗೆ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಐತೆ. ನಮ್ಮ ಹೆಣ್ಮಕ್ಳನ್ನೇನು ಯಾರನ್ನು ಮದುವೆ ಮಾಡ್ಕೊಂಡು ಹೋಗೋರು ಇರಲ್ವ ಅಂತ ಕಾಣಿದ್ಯಾ? ಏನೋ ಮದುವೆ ಸೆಟ್ ಆಗೈತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾವು ಒದ್ದಾಡ್ತಾ ಇರೋದು ಅಷ್ಟೇ. ಮದುವೆ ಸೆಟ್ ಆಗಲಿಲ್ಲ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಏನು ಡಿಮ್ಯಾಂಡ್ ಇತ್ತು? ಅತ್ತಾಗ ನಾನೇ ನಮ್ಮ ಮಕ್ಳದ್ದು ಹೆಂಗಾದ್ರೂ ಮದುವೆ ಮಾಡ್ತೀನಿ, ಅವ್ರು ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಎಷ್ಟು ಜಂಬ ಹೆಂಗ್ ಮಾತಾಡ್ತಾರೆ. ಅಯ್ಯೋ ಅಯ್ಯೋ ಹುಡುಗನ ಮಾತು ಕೇಳಿ. ಇಲ್ಲ ಕಣಪ್ಪ, ನೀನು ಹಿಂಗೆ ಮಾಡಿದ್ರೆ ಹೆಂಗೋ ಅಂತ ಅವ್ನಿಗೆ ಹೇಳಂಗೆ ಇಲ್ಲ. ಆ ಪ್ರೀತಿ ಅಕ್ಕ ಮದುವೆ ಎಲ್ಲ ಸೆಟ್ ಮಾಡಿದ್ಮೇಲೆ ಹಿಂಗೆ ಮಾಡಿದ್ರೆ ಇವ್ರಂತ ಇಂಥರ ಆದ್ಬಿಟ್ರೆ ಅಷ್ಟೇ ಕೆಲಸ ಕಾರ್ಯಗಳು ಆದಂಗೆನೆ ಇಂಥವ್ರಿಂದಾನೆ. ಅಪ್ಪ ಅಮ್ಮ ಬರ್ರಿ, ಇಲ್ಲಿ ಮೇಲ್ಗಡೆ ಬನ್ನಿ. ಇಲ್ಲಿ ಮೇಲ್ಗಡೆ ಬನ್ನಿ. ಆಯ್ತೆಲ್ಲ ಕ್ಲೀನ್ ಮಾಡಿಸಿರೋದಕ್ಕೆ ಯಾವ ಡೂಪ್ಲೆಕ್ಸ್ ಮನೆ ತಗೊಂಡು ಏನು ಮಾಡ್ತೀಯ? ಸಕ್ಕತ್ತಾಗೈತೆ ಋತು ಮೇಲ್ಗಡೆ ಎಲ್ಲನ. ಚೆನ್ನಾಗೈತಪ್ಪ ಮನೆ, ಏನು ಆಗಿಲ್ಲ. ಸ್ವಲ್ಪ ಸೋರದೆಲ್ಲ ರಿಪೇರಿ ಮಾಡಿಸಿದ್ಮೇಲೆ ಯಾವ ಆರ್ ಸಿ ಸಿ ಮನೆ ತಗೊಂಡು ಏನು ಮಾಡ್ತೀಯ? ಹಂಗೈತೆ ಮೊದ್ಲಿನ ಕಾಲದ ನೋಡು ಹೆಂಗೈತೆ ಮುಟ್ಟುಗಳೆಲ್ಲನ ಇಷ್ಟು ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ಹಳೇದು ಅದು ಇದು ವೇಸ್ಟ್ ಇತ್ತು. ಮೊನ್ನೆ ಅಪ್ಪರೆಲ್ಲ ತೆಗೆದ್ಬಿಟ್ಟು ಬೇಡದಿಲ್ಲದೆಲ್ಲ ತೆಗೆದಾಕಿ ಎಲ್ಲ ಧೂಳೆಲ್ಲ ಇದ್ದು ಬಿಡ್ತು. ಮ್ಯಾಲೆ ಬರ್ತಾ ಇರ್ಲಿಲ್ವಾ, ಎಲ್ಲ ಧೂಳಂತೂ ಸಖತ್ತು ಇತ್ತೆಲ್ಲ ತೆಗೆದಾಕಿ ಒಂದ್ಸತಿ ಪೇಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ರು. ಚೆನ್ನಾಗೈತೆ ಮೇಲ್ಗಡೆ ಎಲ್ಲ. ಇವಾಗ ಕೂತ್ಕೊಂಡು ಮಾತಾಡೋಕ್ಕಾಗಲಿ, ಮಲ್ಕೊಳಕ್ಕೂ ಯಾರನ್ನ ಬಂದ್ರು ಎಲ್ಲ ಮೇಲ್ಗಡೆ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಗೊತ್ತೇ ಇಲ್ಲಿ ಅಟ್ಟದ ಮೇಲೆ. ನಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗೈತೆ ಗಾಳಿ ಬೆಳಕು ಎಲ್ಲನ. ನಾನು ಬಂದಾಗಿಂದ ಯಾವಾಗಲೂ ಬಂದೇ ಇಲ್ಲ ಇಲ್ಲಿ ಮೇಲ್ಗಡೆ. ಯಾವತ್ತೋ ಒಂದಿನ ಬಂದೆ, ಹಂಗೆ ತುಂಬಿತಪ್ಪ ಇಲ್ಲಂತೂ ಹಳೆ ಸಾಮಾನುಗಳು. ಮೊದಲಿನ ಕಾಲದವ್ರು ಗೊತ್ತಲ್ಲ, ಏನು ಬಿಸಿ ಆಗ್ತಾ ಇರಲಿಲ್ಲ ಹಳೆದೆಲ್ಲನ. ಈಗ ಮೊನ್ನೆ ಹಳೆದೆಲ್ಲ ಏನೇನು ಬೇಡದಿಲ್ಲದೆಲ್ಲ ತೆಗೆದುಬಿಟ್ಟು ಎಲ್ಲ ಏನೇನೋ ಇದ್ದಿದ್ದೆಲ್ಲ ತೆಗೆದು ಎಲ್ಲ ಹಾಕಿಬಿಟ್ಟು ಬೇಕಾಗಿರೋದು ಇಕ್ಕೊಂಡು ಎಲ್ಲ ನೀಟ್ ಮಾಡಿಸವ್ರಿ. ಚೆನ್ನಾಗೈತೆ ಹೇಳು. ಜಾಸ್ತಿ ಜನ ಬಂದರು ಮೇಲ್ಗಡೆ ಎಲ್ಲ ಮಲ್ಕೊಳಕ್ಕೂ ಎಲ್ಲ ಚೆನ್ನಾಗೈತೆ. ಏನು ಹೇಳಿದ್ರು ಏನೋ, ಯಾಕೆ ಮೇಲಕ್ಕೆ ಕರೀತಾ ಇದ್ದಾರೆ ಮಾತಾಡೋಕ್ಕೆ? ಏನು ಹೇಳಿರ್ಬೋದು ಚೈತ್ರ? ಗೊತ್ತಿಲ್ಲಪ್ಪ ಏನು ಹೇಳವ್ರ ಏನೋ. ಬಾ ಹೋಗಿ ಕೇಳೋಣ, ಗೊತ್ತಾಗುತ್ತೆ. ಬಾ, ಏನು ಯೋಚನೆ ಮಾಡೋಂಥದ್ದೇನಿಲ್ಲ. ಈಗೇನು ಹೆಣ್ಣು ಹುಡುಗರು ಮದುವೆ ಮಾಡೋದು. ಯಾರನಾತು ಎಲ್ಲ ಈಕಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಮದುವೆ ಮಾಡ್ಕೊಂಡು ಹೋಗ್ತಾರೆ, ಮದುವೆ ಮಾಡೋದೇನು ಚಿಂತೆ ಇಲ್ಲ. ಮದುವೆ ಸೆಟ್ ಆಗಲಿಲ್ಲ ಅಂದರೆ ಒಂಥರ ಏನು ಅನ್ನಿಸ್ತಿರ್ಲಿಲ್ಲ. ಮದುವೆ ಬೇರೆ ಸೆಟ್ ಆಗೈತಲ್ಲ, ಅದಕ್ಕೆ. ಏನು ಮಾಡೋಕ್ಕಾಗುತ್ತಪ್ಪ, ಒಂದೆರಡು ದಿನ ಮಾತಾಡ್ತಾರೆ, ಸುಮ್ಮನೆ ಆಗ್ತಾರೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಡೆಯೋದಲ್ಲಿ ಏನಂದ್ರು ಏನು ಎತ್ತ ಅಂತ ಕೇಳೋಣ. ಋತುನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲ ರೆಡಿ ಮಾಡ್ಸೋದಕ್ಕೆ ಅಟ್ಟ ಚೆನ್ನಾಗೈತಲ್ಲ. ಯಾರನ್ನ ಬಂದ್ರು ಮನೆ ಕಮ್ಮಕ್ಕೂ ಎಲ್ಲ ಚೆನ್ನಾಗೈತೆ. ಯಪ್ಪ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ನಾವಂತೂ. ಅದೇನು ಧೂಳು ಹಳೆ ಸಾಮಾನುಗಳು ತುಂಬಿತ್ತು. ಎಲ್ಲ ಅಚ್ಚುಕಟ್ಟು ಮಾಡ್ಸೋದಕ್ಕೆ ಚೆನ್ನಾಗೈತತ್ತ. ಈಗಂತೂ ಸಖತ್ತಾಗೈತೆ ಕಣಪ್ಪ. ಪ್ರವಿ ಬಂದರೆ ಯಾವಾಗಲೂ ಇಲ್ಲಿ ಇರ್ತಾನೆ, ಗಾಳಿ ಬೆಳಕು ಎಲ್ಲನ ಚೆನ್ನಾಗಿ ಬತ್ತೈತೆ ಅಂತ ಇರ್ತಾಳೆ ನಮ್ಮ ಋತಮ್ಮನೂ ನಮ್ಮ ಪ್ರವಿ. ಚೆನ್ನಾಗೈತೆ ಹೇಳಿ. ಎಲ್ಲ ರೆಡಿ ಮಾಡ್ಸೋದಕ್ಕೆ ಮಗಳು ಅಳಿಯ ಎಲ್ಲರೂ ಬಂದ್ರು ಇಲ್ಲೇ ಮನೆ ಕೆಮ್ತಾರೆ ಮ್ಯಾಲೆ. ಕೆಳಗೆ ಒಂಥರ ಇಕ್ಕಟ್ಟಾದಂಗೆ ಆಗೋದು. ಚೆನ್ನಾಗೈತಿ ಎಲ್ಲ ರೆಡಿ ಮಾಡ್ಸೋದಕ್ಕೆ. ಬಲ್ ಚೆನ್ನಾಗೈತೆ. ಮೊದ್ಲಿನ ಕಾಲದ ನೋಡಪ್ಪ ಇವು ಡೂಪ್ಲೆಕ್ಸ್ ಮನೆ. ಹಳೆ ಕಾಲದಾಗ ಇಂಥವೇನೆ. ಈ ಕಟ್ಟ ಮನೆ ಇದ್ರಷ್ಟು ಬಂದೋಬಸ್ತು ಬರಲ್ಲ ನೋಡಿ. ಇವೆಲ್ಲ ಚೈತ್ರ ಎಷ್ಟು ಮುಟ್ಟೆಲ್ಲ ಎಷ್ಟು ಗಟ್ಟಿ ಇದಾವೆ ನೋಡಿ. ನೋಡು ಹಿಂಗಿರ್ತಾವೆ ಇವಾಗಿನ ಕಾಲದಾಗೆ.
ಅಯ್ಯೋ ಹಿಂಗೆಲ್ಲ ಬಾಳಿಕೆನೂ ಬರಲ್ಲ, ಎಷ್ಟು ವರ್ಷ ಆಗೈತೆ ನೋಡು, ಒಂದು ಇಷ್ಟು ಎಲ್ಲನೂ ಹುಳ ತಿಂದೈತೆ ನೋಡು. ಹಂಗೈತೆ ಮರದ ಮುಟ್ಟು ಆಗಿರ್ಬೋದು, ಮಾಡೋ ರೀತಿ ಆಗಿರ್ಬೋದು, ಆ ಡಿಸೈನ್ಸ್ ನೋಡು. ಹಳೆ ಅವಾಗಿನ ಕಾಲದಾಗ ಎಷ್ಟು ಚೆನ್ನಾಗಿ ಆ ಡಿಸೈನ್ಗಳೆಲ್ಲ ಮಾಡವ್ರೆ. ಇವಾಗ ಅಂದರೆ ಹಿಂಗೆ ಬರೋದೇ ಇಲ್ಲ, ಏನೇ ಆಗಲಿ ಮಾಡಿದ್ರು ಇಷ್ಟು ಗಟ್ಟಿ ಬರೋದಿಲ್ಲ. ಯಾವುದೇ ಆಗಲಿ ಇದೆ ಅಂತಲ್ಲ ಚೈತ್ರ, ಬೇರೆ ಇನ್ಯಾವುದೇ ಆಗಲಿ ಏನೇ ಮೊದಲಿನ ಕಾಲದಂಗೆ ಯಾವುದೂ ಬರಲ್ಲ ಇವಾಗಿನ ಕಾಲದಲ್ಲಿ. ಬಿಡಿಯಪ್ಪ, ಇವಾಗ ಏನು ಅದೆಲ್ಲ ಮಾತು. ಏನಮ್ರುತಮ್ಮ, ಏನು ಹೇಳಿದ್ರು? ಈ ಕೇಣ ಪ್ರೀತಿ ಅಕ್ಕ ಏನು ಹೇಳ್ತಾರೆ ಅಂದರೆ ನನ್ನ ಮಗ ಒಪ್ತಾ ಇಲ್ಲ, ಅವ್ನು ಬೇಡ ಅಂತವನೇ, ಸುಮ್ಮನೆ ಯಾಕಮ್ಮ ಬಲವಂತದ ಮದುವೆ ಮಾಡಿ ದೊಡ್ಡವಳನ್ನ ಮಾತ್ರ ಮಾಡ್ಕೊಂತೀವಿ, ದೊಡ್ಡವನಿಗೂ ಇಷ್ಟ ಐತೆ, ಆ ಹುಡುಗಿಗೂ ಇಷ್ಟ ಐತೆ, ಅದಕ್ಕೆ ದೊಡ್ಡವಳನ್ನ ಕೊಡ್ರಿ, ಸಣ್ಣವ್ರದ್ದು ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆ ಕಡೆಗೆಲ್ಲಾದ್ರೂ ಕೊಟ್ಟು ಮಾಡಿ ನಾವು ಎಲ್ಲಾನು ಬೇರೆ ಕಡೆಗೆ ತಂದು ಮಾಡ್ತೀವಿ ಅಂತ ಹೇಳ್ತವ್ರೆ. ಅದಕ್ಕೆ ನಾವು ದೊಡ್ಡವ್ರನ್ನ ಮಾತ್ರ ಕೊಡಲ್ಲ, ದೊಡ್ಡವಳನ್ನ ಯಾಕೆ ಕೊಡಬೇಕು ಅಂತ ಅಂದ್ವಿ ನಾವು. ಅಲ್ಲ ಅವ್ರಿಗೇನು ತಲೆಗಿಲ್ ಕೆಟ್ಟೈತಂತೆ, ಎಲ್ಲ ಆಗತಕ್ಕ ಇದ್ದು ಎಷ್ಟು ಇದನ್ನು ಮಾಡ್ತಾರೆ ನೋಡು. ತಾತನ ಹೊಲ್ತಕ್ಕೆ ಹೋಗೈತೆ, ಇನ್ನೊಂದ್ಸತಿ ಹೋಗಿ ಕೇಳೋಣ ಅಂತ ದೊಡ್ಡವ್ರನ್ನ ಕರ್ಕೊಂಡು ಹೋಗೋದು ಏನಂತಾರೆ ನೋಡೋಣ ಅಂತ. ಇನ್ನೊಂದ್ಸತಿ ಕೇಳಿ ಎಲ್ಲ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಆಡ್ಕೊಂಡ್ರು ಆಡ್ಕೊಂಬ್ಲೇಳು ಜನ, ನಾವು ದೊಡ್ಡವಳನ್ನ ಮಾತ್ರ ಕೊಡಲ್ಲಪ್ಪ. ಅಮ್ಮ ಹಂಗೆ ಅನ್ಬೇಡ, ಸುಮ್ಮನಿರು, ಒಂದು ಸುಧಾರಿಸು, ಹಂಗೆ ಒಂಬಕ್ಕೆ ಹೋಗ್ಬಾರ್ದು. ಇನ್ನೊಂದ್ಸತಿ ಹೋಗೋಣ, ಇನ್ನೊಂದ್ಸತಿ ಹೋಗಿ ಅಪ್ಪಯ್ಯನ ಅಮ್ಮಯ್ಯನು ಕರ್ಕೊಂಡು ಹೋಗಿ ಕೇಳೋಣ, ಸುಮ್ಕಿರು. ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾಕೆ ನಾನೆಲ್ಲ ಕೇಳ್ತೀನಿ, ಸುಮ್ಮನಿರು, ನಾವು ಹೋಗೋಣ. ನೀವು ಹೋಗಿದ್ದೀರಾ ಬಿಡತ್ತ, ಇನ್ನೇನು ಕೇಳ್ಕೊಂಬತ್ತೀರ ಅಂತ ಸುಮ್ಮನಾದೆ ನಾನು. ಇಲ್ಲಾಂದ್ರೆ ಬಂದಾಗ ನಾವೇ ಹೋಸರು ಹೋಗ್ಬೋದಾಗಿತ್ತು, ಆಗ್ಲೆಲ್ಲ ಹೋದ್ರೆ ಅವ್ರಿಗೆ ದಿಮಾಕ್ ಆಗ್ಬಿಡುತ್ತೆ. ತಡಿ, ನಾನೆಲ್ಲನಾ ಹೋಗೋಣ, ಸುಮ್ಮನೆ ಇನ್ನೊಂದ್ಸತಿ ಹೋಗೋಣ, ಹೋಗಿ ಕೇಳೋಣ ಅದೇಲಿ. ನಾನು ಅಜ್ಜಿನೂ ಕರ್ಕೊಂಡು ಹೋಗಿದ್ರು, ಆಸೆ ಆಗಿತ್ತು ದೊಡ್ಡವರು, ಇದ್ಯಾರ ಮಾತಿಗೆ ಬೆಲೆ ಕೊಡೋರು ಅಂತ ನಾನು. ಬೆಲೆ ಕೊಡೋರು ಕಣಪ್ಪ, ಹಿರಿಯರ ಮಾತಿಗೆ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತಾರೆ. ಅದಕ್ಕೆ ಇನ್ನೊಂದ್ಸತಿ ಹೋಗಿ ಕೇಳಬೇಕು. ಅಲ್ಲ ನೀವಿಬ್ಬರೊಳೆ ಹೋಗಿದ್ರೆ ಹಿಂಗಂದವ್ರೆ, ದೊಡ್ಡವಳನ್ನಾದ್ರೆ ಕೊಡೋದೇ ಬೇಡ, ಸಂಪೂರ್ಣವಾಗಿ ಮದುವೆ ಕ್ಯಾನ್ಸಲ್ ಆಗ್ಬಿಡ್ಲಾಳು. ಏನು ಮದುವೆನೇ ಬೇಡ, ಮದುವೆ ಸುದ್ದಿ ಎಂಬುದೇ ಬೇಡ. ಎಲ್ಲರಿಗೂ ಬೇಕಾದ್ರೆ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಆಯ್ತು ಬರ್ಬೇಡ್ರಿ ಅಂತ ಹೇಳೋಕ್ಕಾಗುತ್ತೀರಾನು? ಅದೇಂಗೆ ಒಬ್ರನ್ನ ಕೊಟ್ಟು ಒಬ್ರನ್ನ ಬಿಡ್ತಾರೆ. ಇನ್ನೊಂದ್ಸತಿ ಹೋಗಿ ಕೇಳೋಣ. ಇಲ್ಲ ದೊಡ್ಡವಳು ಮಾತ್ರ ಮಾಡ್ಕೊಂತೀವಿ ಅಂತಂದ್ರೆ ಸಂಪೂರ್ಣವಾಗಿ ಮದುವೆ ಕ್ಯಾನ್ಸಲ್ ಅಂತ ಹೇಳ್ಬಿಡ್ರಿ ಅಷ್ಟೇ. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಹೆಣ್ಣು ಹುಡುಗರು ಮದುವೆ ಮಾಡೋದೇನು ಚಿಂತೆ ಮಾಡಬೇಕಾಗಿಲ್ಲ, ಅವ್ರಿನ್ನ ಹೆಣ್ಣು ಥರ ಚಿಂತೆ ಮಾಡಬೇಕು. ಅಲ್ಲ ಹೆಣ್ಣು ಕೊಡ್ತೀವಿ ಅಂದ್ರೂ ಅಲ್ಲ ಇಷ್ಟೊಂದು ಇವಾಗಿನ ಕಾಲದಾಗ ಯಾರು ಹಿಂಗೆ ಹೋಗಿ ಕೇಳಲ್ಲ. ಏನೋ ಮದುವೆ ಸೆಟ್ ಆಗೈತೆ ಎಂಬ ಒಂದು ಕಾರಣಕ್ಕೋಸ್ಕರ ಕೇಳೋದು ಅಷ್ಟೇ. ನಂಗೆ ಮಾತಾಡೋದಕ್ಕೆ ಭಾಳ ಬೇಜಾರಾಗ್ಬಿಡ್ತು ಕಣ್ಮಮ್ಮ. ನಾ ಅದಕ್ಕೇನೆ ಏನು ಮಾತಾಡೋಕೆ ಹೋಗ್ಲಿಲ್ಲ, ಅದೇ ಬಂದ್ಬಿಟ್ಟೆ. ಸುಮ್ಮನೆ ಯಾಕೆ ಮಾತಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ಬಿಟ್ಟು ಆಮೇಲೆ ಮಾತಾಡೋಣ ಅಂತೇಳಿ ನಾವೇನು ಹೇಳಕ್ಕೆ ಹೋಗ್ಲಿಲ್ಲ. ಸರಿ ಆಯಿತು ಅಂತೇಳಿ ಎದ್ದು ಅದೇ ಬಂದ್ವಿ. ಋತು ನನ್ನ ಹತ್ರ ಬಂದಿದ ತಕ್ಷಣ ಹಂಗಂದ್ಲ, ಬಿಡು ಇನ್ನೇನು ನಾವೇ ಹೋಗೋಣ ಮಾತಾಡೋಣ, ಮೆನ್ಸಿಟ್ಟಲ್ಲಿ ಏನೋ ಮಾತಾಡಿದ್ರೆ ಏನೋ ಬಾ ಋತು ಹೋಗಿ ಕೇಳ್ಕೊಂಬರೋಣ ಅಂತೇಳಿ ನಾನು ಋತು ಹೋದ್ರೆ ಅವ್ರು ಹಂಗೆ ಮಾತಾಡೋದು. ಅವಣ್ಣ ಸಮೇತ ಹಂಗೆ ಮಾತಾಡ್ತೈತೆ. ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬೇಕಪ್ಪ ಮಗನಿಗೆ. ನೀವು ಹೇಳಿರೋದು ನೋಡಿಲ್ಲ, ನಾವು ರಾತ್ರಿ ಎಲ್ಲ ಕುಂಡ್ರಿಸ್ಕೊಂಡು ಹೇಳಿದ್ವಿ, ಅವ್ನು ಯಾಕೆ ಒಪ್ತಾನೆ ಇಲ್ಲ ಅಂತ. ಅದೇಂಗೆ ಒಪ್ತಿಲ್ಲದು, ಏನೋ ಒಂದು ತಪ್ಪು ಮಾಡಾರಪ್ಪ, ಏನೋ ಮಾತಾಡ್ಸಿದ ಮಾತ್ರಕ್ಕೆ ಏನೋ ಅವನಿಂದೆ ಓಡೋಗ್ಬಿಟ್ಟವಳ ನನ್ನ ಮಗಳು. ಹಿಂಗೆಲ್ಲ ಮಾಡ್ತಾರಲ್ಲ ಅವರು. ನೋಡಿ ಪುಣ್ಯ ಶಿವಾನಿ ಎದುರಿಗೆಲ್ಲ ಎಷ್ಟು ಸಾದ್ರ ಆಗ್ತೀವಮ್ಮ. ಅವ್ರು ಮೊದಲೇ ಒಂಥರ ಇದು ಮಾಡ್ತಾರೆ. ಹಿಂಗೆ ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಅಯ್ಯೋ ನೆನೆಸ್ಕೊಬಿಟ್ರಿ, ಇದೇನಪ್ಪ ಇದು ಹಿಂಗಾಯ್ತು ಸಡನ್ನಾಗಿ ಅನ್ನಿಸ್ತೈತೆ. ಅವ್ರು ಮೊದಲೇ ಒಂದಿಟ್ಟು ನಾನು ಯಾತನ ಹೇಳೋದ್ಕೋ ಅದಕ್ಕೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಿದ್ರು. ಇವಾಗ ನೋಡು ಹರಿದ್ರಿ ಸಾತ್ಕೆ ಮತ್ತೆ ಮ್ಯಾಲೆ ಬಂದು ಮಾತಾಡ್ತಾ ಇರೋದು ನಾವು. ಮ್ಯಾಲೆ ಬಂದು ಅದಕ್ಕೆ ನಾನು ಮಾತಾಡೋದು, ಯಾಕೆ ಸುಮ್ಮನೆ ಅವ್ರ ಹತ್ರ ಇದು ಮಾಡ್ಕೊಂಡು ಅಂತ. ಹೋಗತ್ತೆ ಎಂಥ ಕೆಲಸ ತಮ್ಮ. ಆಮೇಲೆ ಇನ್ನೊಂದ್ಸತಿ ಹಂಗಾರೆ ಹೋಗಣ್ರಿ, ಹೋಗಿ ಕೇಳ್ಕೊಂಬರೋಣ. ಹೋಗೋಣ ಹೇಳಿ, ನಾನು ಬರ್ತೀನಿ. ಅಪ್ಪ ಅಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗುತ್ತೆ. ಹೋಗಿ ಅದೇನು ಕೇಳ್ಕೊಂಬರೋಣ. ಕೇಳ್ಕೊಂಡು ಬರೀ ದೊಡ್ಡಳನ್ನು ಅಂಬೋದಾದರೆ ಕೊಡೋದೇ ಬೇಡ, ಕ್ಯಾನ್ಸಲ್ ಮಾಡ್ಬಿಡೋಣ, ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ಬಿಡೋಣ. ಏನು ಇವನು ಇಬ್ಬರು ಬೇರೆ ಕಡೆಗೆಲ್ಲ ಕೊಟ್ಟು ಮಾಡೋಕ್ಕಾಗುತ್ತೆ, ಒಬ್ರನ್ನೇ ಅಂತೂ ಕೊಡೋದು ಬೇಡ. ಇಷ್ಟೆಲ್ಲ ಆದಮೇಲೆ ಒಬ್ರು ಕೊಟ್ಟು ಮದುವೆ ಮಾಡಿಲ್ಲ ಅದೇನಮ್ಮ ಚೆನ್ನಾಗಿರುತ್ತೆ? ಚೆನ್ನಾಗಿರಲ್ಲ. ಮಾಡ್ಕೊಂಬಂಗಿದ್ರೆ ಇಬ್ರು ಮಾಡ್ಕೊಂಬಿಲ್ಲ, ಇಬ್ರದ್ದು ಕ್ಯಾನ್ಸಲ್ ಮಾಡ್ಬಿಡ್ಲೇಳು. ನೋಡೋಣ, ಹೋಗಿ ಮಾತಾಡಿದ್ಮೇಲೆ ಅದ್ರಲ್ಲಿ ಏನು ಹೇಳ್ತಾರೆ, ನಮ್ಮ ಮಾತಿಗೆ ನಾನು ಬೆಲೆ ಕೊಡ್ತಾರೆ ನೋಡೋಣ. ಅದಕ್ಕೆ ನಾವು ಸುಮ್ಮನೆ ಬಂದ್ವಿ, ಏನೋ ಸಿಟ್ನಾಗ ನಮ್ಮ ತಗೊಂಡು ಮಾತಾಡಿರೋ ಏನೋ ಅಂತೇಳಿ ನಾವು ಸುಮ್ಮನೆ ಬಂದ್ವಿ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಮಾತಾಡೋಣ ಅಂತ. ಹೋಗಿ ಮಾತಾಡೋಣ, ಹೇಳು ಕೇಳೋಣ. ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತ. ನಾವೊಬ್ರನ್ನೇ ಅಂತ ನಾವಂತೂ ಕೊಡಲ್ಲಪ್ಪ, ಯಾರು ಒಪ್ಪಲ್ಲ. ಯಾರು ಒಪ್ತಾರೆ? ಯಾರು ಒಪ್ಪಲ್ಲ. ಒಬ್ರನ್ನ ನಾವಂತೂ ಕೊಡಲ್ಲ ಅಂತ. ಒಬ್ರನ್ನ ಕೊಡೋದಾದ್ರೆ ಮದುವೆನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿ ಹೇಳ್ತವ್ರೆ. ನಿಜವಾಗ್ಲೂ ಒಬ್ರನ್ನ ಯಾರು ಕೊಡಲ್ಲ. ಇಷ್ಟೆಲ್ಲ ಆದಮೇಲೆ ಒಬ್ರನ್ನ ಅದು ಹೆಂಗೆ ಕೊಡ್ತಾರೆ ಹೇಳ್ರಿ? ಕೊಡಲ್ಲ. ಇನ್ನೊಂದ್ಸತಿ ನಮ್ಮ ಅತ್ತೆ ನಮ್ಮ ಮಾಮನೂ ಕರ್ಕೊಂಡು ಹೋಗಿ ಕೇಳ್ತೀವಿ. ಮದುವೆ ಕ್ಯಾನ್ಸಲ್ ಅಂದಿದ ತಕ್ಷಣ ಯಾರೂ ಸುಮ್ಮನಾಗಲ್ಲ. ಹೋಗಿ ಅವ್ರು ಬಂದು ಇವ್ರನ್ನ ಕೇಳೋದು, ಇವ್ರು ಹೋಗಿ ಅವ್ರನ್ನ ಕೇಳೋದು, ಇದೆಲ್ಲ ಸ್ವಲ್ಪ ನಡೀತೈತೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಕೊನೆಗೆ. ನೋಡೋಣ. ಇನ್ನು ಸ್ವಲ್ಪ ಹಿಂಗೆ ಮದುವೆ ಕ್ಯಾನ್ಸಲ್ ಅಂತ ಆಗಲ್ಲ ಅಂತ ಹೇಳಿದ ತಕ್ಷಣ ಅವನು ಬಿಡಲ್ಲ, ಯಾರಿಗೂ ಸುಮ್ಮನೆ ಬಿಡಲ್ಲ. ದೊಡ್ಡವ್ರನ್ನೋರು ಹಿರಿಯರನ್ನೋರು ಇದ್ದ ಮೇಲೆ ಮನೇಲಿ ಬುದ್ಧಿವಾದ ಹೇಳಿ ಏನೋ ಒಂದು ದಾರಿಗೆ ತತ್ತಾರೆ, ಏನೋ ಒಂದು ಮಾರ್ಗ ಮಾಡ್ತಾರೆ. ದೊಡ್ಡವರು ಹಿರಿಯರು ಇದ್ದಾರೆ ಅಂದಮೇಲೆ ಏನೋ ಒಂದು ಮಾಡೇ ಮಾಡ್ತಾರೆ. ನಿಜವಾಗ್ಲೂ ಖಂಡಿತ ಮಾಡೇ ಮಾಡ್ತಾರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.